ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಬೆಳಗ್ಗೆ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. ಸುದೀಪ್ ಸರ್ ಅವರ ಪತ್ನಿ ಪ್ರಿಯಾ ಸುದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದರು. ಅವರ ಒಂದು ಮದುವೆಯ ವಾರ್ಷಿಕೋತ್ಸವ ಅಂತ ಅನಿಸುತ್ತೆ. 25 ವರ್ಷ ಆಯಿತು ಮದುವೆ ಆಗಿ, ಅದಕ್ಕೋಸ್ಕರ ಬಂದಿದ್ದರು. ಜೊತೆಗೆ ಇವಾಗಿನ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. 3 ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಿದ್ದಾವೆ. ಎರಡರ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ನಾನು ಇನ್ನೇನು ತಿಳಿಸಿದೆ ನಿಮಗೆ. ಒಂದು ಜಿಮ್ ರಘು, ಅವ್ರ ಬಗ್ಗೆ ಆಲ್ರೆಡಿ ಇಲ್ಲಿ ಮಾತಾಡಿದ್ದೀನಿ ನೋಡಿ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಜಿಮ್ ರಘು ಅಂತ ಬರ್ತಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಜಿಮ್ ರಘು ಮೀನ್ಸ್ ಅವರು ರೀಸೆಂಟ್ ಆಗಿ ಕ್ವಾಟ್ಲೆ ಕಿಚನ್ ಅನ್ನೋ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ಆ ಒಂದು ಶೋ ಟೈಟಲ್ ವಿನ್ನರ್ ಕೂಡ ಆಗಿದ್ರು ಅಡಿಗೆದು. ಮೇ ಬಿ ಅವ್ರು ಬರ್ತಾ ಇದ್ದಾರೆ ಅಂತ ಕನ್ಫರ್ಮ್ ನ್ಯೂಸ್ ಇದೆ. ಮೇ ಬಿ ಅವ್ರನ್ನ ಸೋಮವಾರ ತೊಗೊಂಡು ಬರ್ಬೋದು ಅಥವಾ ಇವತ್ತು ನಾಳೆ ತೊಗೊಂಡು ಬರ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ನೋಡಿದಂಗೆ ನಮ್ಮ ಯಾರು ರೀಶಾ ಗೌಡ ಅಂತ ಮೈಸೂರವರು, ಅವ್ರ ಬಗ್ಗೆ ಕೂಡ ಮಾತಾಡಿದ್ದೆ. ಅವರು ಮಿಸ್ ಕರ್ನಾಟಕ, ಮಿಸ್ ಮೈಸೂರು ಅಂತ 2019 ಮತ್ತು 2020ರಲ್ಲಿ. ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಿದ್ದಾರೆ. ಆ್ಯಂಡ್ ಆ್ಯಕ್ಟ್ರೆಸ್ ಅವರು. ಅವರು ಕೂಡ ಸ್ಟೇಜ್ ಮೇಲೆ ನೋಡ್ತಾ ಇದ್ದಾರೆ ನೀವು, ಸಖತ್ ಮಾತುಗಳೆಲ್ಲ ಆಡ್ತಿದ್ದಾರೆ. ಬಿಲ್ಡಪ್ ಅಂತ ಹೇಳ್ತಿದ್ದಾರೆ ನಮ್ಮ ಯಾರು ಕಾಕ್ರೋಚ್ಗೆ. ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕು. ಆ್ಯಂಡ್ ಇನ್ನೊಬ್ರು ಸೂರಜ್ ಸಿಂಗ್ ಅಂತ. ಆ್ಯಂಡ್ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇವರು ಬಾಡಿ ಬಿಲ್ಡರ್ ಅಂತೆ. ಆ್ಯಂಡ್ ಜೊತೆಗೆ ಸಖತ್ ಪ್ಲೇ ಬಾಯ್ ಅಂತೆ. ಮೇ ಬಿ ಲವ್ ಸ್ಟೋರಿಗಳೆಲ್ಲ ನಾವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಅಲ್ಲಿ ಹೇಳ್ತಿರೋ ಪ್ರಕಾರ ಮಿರರ್ ಥರ ಇರ್ತೀನಿ ನಾನು, ಎದುರುಗಡೆ ಅವ್ರು ಹೆಂಗಿರ್ತಾರೆ ನಾನು ಆ ಥರ ಇರ್ತೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ. ಪ್ರಾಮಿಸಿಂಗ್ ಅಂತ ಅನಿಸ್ತಾರೆ. ಒಂದು ಜಿಮ್ ರಘು ಆ್ಯಂಡ್ ರಿಷಿ ಗೌಡ. ಅವ್ರು ಯಾವ ರೀತಿಯಲ್ಲಿ ಆಡ್ತಾರೆ. ಜೊತೆಗೆ ಸೂರಜ್ ಸಿಂಗ್ ಕೂಡ ಅಷ್ಟೇ. ಅವ್ರ ಮೂಲ ಗೊತ್ತಿಲ್ಲ, ಸಿಂಗ್ ಅಂತ ಬೇರೆ ಬರ್ತಿದೆ, ಪಂಜಾಬ್ ಅವರ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲಿನವರು ಅಂತ. ಬಟ್ ಅವರಿಬ್ಬರು ಮಾತ್ರ ಕರ್ನಾಟಕದವರೇ. ಜಿಮ್ ರಘು ಅಂತೂ ನೋಡಿದಂಥ ಪರಿಚಯನೇ. ಸ್ವಲ್ಪ ಸೀರಿಯಸ್ ಮನುಷ್ಯ. ಎಂಟರ್ಟೈನ್ಮೆಂಟ್ ಅಂಥದ್ದು ಸ್ವಲ್ಪ ಕಷ್ಟ. ಬಟ್ ಟಾಸ್ಕ್ ಅಂತ ಬಂದರೆ ಪರ್ಫಾರ್ಮ್ ಮಾಡ್ಬೋದು. ಕ್ವಾಟ್ಲೆ ಕಿಚನಲ್ಲಿ ನೋಡಿದ್ವಿ, ಅಗೇನು ತಿರ್ಗಿ ಅವ್ರೇ ನೋಡ್ಬೇಕಲ್ಲಪ್ಪ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಗಿಲ್ಲಿಗೆ ಪರಿಚಯ, ಯಾಕಂದರೆ ಗಿಲ್ಲಿ ಕೂಡ 1-2 ಎಪಿಸೋಡ್ ಮಾಡಿದ್ರು. ನನಗನ್ಸಿರೋದು ನೋಡಿದ್ರೆ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಬಾ ಅಂತ ಹಾಕಿ. ಓಕೆ.